welcome to Mathematics online classes, Relations and Functions, part 2nd. Now, in this class, let us discuss the problems related to relations and functions. Yesterday, we learnt the different types of relations in which there was empty relation, universal relation, reflexive relation, symmetric relation, transitive relation, as well as equivalence relation. An equivalence relation is a relation where it holds good with all the three, that is reflexive, symmetric and transitive relations. That means if all the three symmetric, transitive and reflexive relations satisfies, then it is said to be an equivalence relation. Now in this class, let us discuss the problems related to these three relations, that is reflexive, symmetric and transitive relations. What does it say in the problem? Exercise 1.1 ಅದರಲ್ಲಿ ಪ್ರಾಬ್ಲಮ್ಸ್ ಹೇಳ್ತೀಯ ನೋಡಿ, ಡಿಟರ್ಮೈನ್ ವೆದರ್ ದ ಗಿವನ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಅಂದರೆ ಕೊಟ್ಟಿರೋಂಥ ರಿಲೇಷನ್ಸು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅನ್ನೋದನ್ನು ನಾವು ಹೇಳಬೇಕು. ಆಗುತ್ತೆ ಅಂತ ಅವನು ಹೇಳ್ತಿಲ್ಲ, ಡಿಟರ್ಮೈನ್ ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅಂತ, ರಿಲೇಷನ್ ಸ್ಯಾಟಿಸ್ಫೈ ಆಗುತ್ತಾ ಆಗಲ್ವಾ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋದರೆ ಲೆಟ್ ಅಸ್ ಸೀ ದಟ್ ಅವನೇನು ಮಾಡ್ತಾನೆ, ಒಂದು ಸೆಟ್ ಎ ಅಂತ ಕೊಟ್ಟಿದ್ದಾನೆ. ಎ ಸೆಟ್ಟಲ್ಲಿ 1 2 3 ಡಾಟ್ 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 ಅಪ್ ಟು 14 ಅಂತ ನಂಬರ್ ಕೊಟ್ಟಿದ್ದಾನೆ. ಇದು ಎ ಸೆಟ್. ಎ ಸೆಟ್ಟಲ್ಲಿ 1 ಇಂದ 14 ತನಕ ನಂಬರ್ಸ್ ಕೊಟ್ಟಿದ್ದಾನೆ. ರಿಲೇಷನ್ನ ಅವನು ಡಿಫೈನ್ ಮಾಡ್ತಾನೆ ನೋಡಿ. ಏನಂತ ಡಿಫೈನ್ ಮಾಡ್ತಾನಪ್ಪ ಅಂದರೆ, ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0 ಅಂತ ಡಿಫೈನ್ ಮಾಡಿದ್ದಾನೆ. ನೋಡಿ ಮಕ್ಕಳ, ಇದನ್ನು ನೀವು ಇವನ್ ಫಸ್ಟ್ PUCನಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟ್ರಲ್ಲಿ ಇದನ್ನು ಓದಿರ್ತೀರಾ, ರಿಲೇಷನ್ ಕಂಡುಹಿಡಿಯುವಂಥದ್ದನ್ನು ಓದಿರ್ತೀರಾ. ಸೊ ಅದನ್ನೇ ನಾವಿಲ್ಲಿ ಮಾಡ್ತಾ ಇರೋವಂಥದ್ದು. ಅಲ್ಲೇನು ಮಾಡಿರ್ತೀರಾ, ರಿಲೇಷನ್ನ ರಿಲೇಷನ್ ಬರ್ಕೊಂಡ್ಮೇಲೆ ಡೊಮೈನು, ಕೋಡೊಮೈನು, ರೇಂಜನ್ನು ಬರ್ಸಿರ್ತಾರೆ ಕೆಲವೊಂದು ಟೈಮಲ್ಲಿ. ಬಟ್ ಇಲ್ಲಿ ನಾವು ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. ಸರಿ, ಏನು ಮಾಡ್ಬೇಕು, ಹೇಗೆ ಮಾಡೋದು ಈ ಪ್ರಾಬ್ಲಮನ್ನು? ಫಸ್ಟ್ ಕೊಟ್ಟಿರೋದನ್ನು ಗಿವನ್ ಅಂತ ನೋಟ್ ಮಾಡ್ಕೋತೀನಿ. ಎ ಸೆಟ್ಟನ್ನು 1 ಇಂದ 14 ತನಕ ಕೊಟ್ಟಿದ್ದಾನೆ. ಹಾಗೆ ರಿಲೇಷನನ್ನು ಈ ರೀತಿ ಡಿಫೈನ್ ಮಾಡಿದ್ದಾನೆ. ಸರಿ, ಈಗ ರಿಲೇಷನ್ ಅಂತ ಡಿಫೈನ್ ಮಾಡಿದ್ಮೇಲೆ ನಾನು ಯಾವ ವ್ಯಾಲ್ಯೂಸ್ ರಿಲೇಷನ್ಗೆ ಬರುತ್ತೆ ಅಥವಾ ಯಾವ್ಯಾವ ಆರ್ಡರ್ಡ್ ಪೇರ್ಗಳು ರಿಲೇಷನ್ಗೆ ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಆಗ ರಿಲೇಷನ್ ಈಸ್ ಎ ಸೆಟ್ ಓಪನ್ ಮಾಡಿದೆ, ಆರ್ಡರ್ಡ್ ಪೇರ್ಗಳ ಸೆಟ್. ಬಟ್ ಎಲ್ಲ ಆರ್ಡರ್ಡ್ ಪೇರ್ಸು ಬರಲ್ಲ, ಅದಕ್ಕೆ ಗೊತ್ತು. ಎ ಸೆಟ್ ಅಂತ ಹೇಳಿದ್ರೆ ಎ ಕ್ರಾಸ್ ಎ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿರೋ ಕೆಲವೊಂದು ಎಲಿಮೆಂಟ್ಸು, ಕೆಲವೊಂದು ಆರ್ಡರ್ಡ್ ಪೇರ್ಗಳು ಮಾತ್ರ ಬರುತ್ತೆ. ಬಟ್ ಕಂಡೀಷನ್ ಏನು ಹೇಳಿದಾನೆ, 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ವೇ ಎಕ್ಸ್ ಮತ್ತು ವೈ ಎರಡುವೆ ಎ ಸೆಟ್ಟಲ್ಲೇ ಇರಬೇಕು. ಎಕ್ಸ್ ಕಮ ವೈ ಇಸ್ ಇಂದ ಎ ಸೆಟ್. ಸರಿ, ಹಾಗಾದರೆ ಇದನ್ನು ಸಾಲ್ವ್ ಮಾಡಿದ್ರೆ, ಇದನ್ನ ಸೈಡಲ್ಲಿ ಸಾಲ್ವ್ ಮಾಡಿಕೊಂಡ್ರೆ 3x ವಿಲ್ ಬಿ ಈಕ್ವಲ್ ಟು ವೈ ಅಂತ ಆಗುತ್ತೆ. 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಸಾಲ್ವ್ ಮಾಡಿದ್ರೆ 3x ವಿಲ್ ಬಿ ಈಕ್ವಲ್ ಟು ವೈ. ಇದ್ರ ಪ್ರಕಾರ ನಾವೇನು ಮಾಡ್ಬೋದು, ಎಕ್ಸ್ಗೆ ವ್ಯಾಲ್ಯೂ ಕೊಟ್ಟಾಗ ವೈ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನೇನು ಮಾಡ್ತೀನಿ, ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ, ಎ ಸೆಟ್ಟಲ್ಲಿ ಶುರುವಾಗೋ ವ್ಯಾಲ್ಯೂ ಯಾವುದು 1. ಸೊ ನೋಡಿ, ಎಕ್ಸ್ ವ್ಯಾಲ್ಯೂ ಕೊಡ್ತಿದ್ದೀನಿ 1, ಅದಕ್ಕೆ ಎಕ್ಸ್ ಕಡೆ ಬರದೆ 1 ಕೊಟ್ಟರೆ ವೈ ವಿಲ್ ಬಿ ಈಕ್ವಲ್ ಟು 3 ಇಂಟು 1. 3 ಇಂಟು 1 ಇಸ್ 3. ಅಂದರೆ 1 ಕೊಟ್ಟಾಗ 3 ಬರ್ತಾ ಇದೆ. ನೆಕ್ಸ್ಟ್ 2 ಕೊಡ್ತೀನಿ. 2 ಕೊಟ್ಟರೆ ಏನು ಬರುತ್ತೆ, 6 ಬರುತ್ತೆ. 2 3 3 2 6. ನೆಕ್ಸ್ಟ್ 3 ಕೊಟ್ಟರೆ 3 3 9. ಎಕ್ಸ್ಗೆ 4 ಕೊಡ್ತೀನಿ, 3 4 12 ವೈ ವ್ಯಾಲ್ಯೂ. ನೋಡಿ, ನೆಕ್ಸ್ಟ್ ಏನಾಗುತ್ತೆ, 5 ಕೊಡ್ತೀನಿ ಅಂತ ಇಟ್ಕೊಳ್ಳಿ ಎಕ್ಸ್ ವ್ಯಾಲ್ಯೂನ. ಎಕ್ಸ್ ವ್ಯಾಲ್ಯೂ 5 ಕೊಡ್ಬೋದು, ತೊಂದರೆ ಇಲ್ಲ, ಬಿಕಾಸ್ ಎ ಸೆಟ್ಟಲ್ಲಿ ಇದೆ, ತೊಂದರೆ ಇಲ್ಲ. ಹಾಗಾದರೆ 3 5 15, ವೈ ವ್ಯಾಲ್ಯೂ ಏನಾಗುತ್ತೆ, 15 ಆಗುತ್ತೆ. ಆದರೆ ಎಕ್ಸ್ ಮತ್ತು ವೈ ಎರಡು ಯಾವುದ್ರಲ್ಲಿ ಇರಬೇಕು, ಎ ಸೆಟ್ಟಲ್ಲೇ ಇರಬೇಕು. ಬಟ್ ಎ ಸೆಟ್ ಎಂಡ್ ಆಗ್ತಿರೋದು 14ಗೆ. ಹಾಗಾದರೆ ನಾವು ವೈ ವ್ಯಾಲ್ಯೂ 15 ಬಂದಿದ್ದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಇವೊಂದು ಎಕ್ಸ್ ವ್ಯಾಲ್ಯೂ ಎ ಸೆಟ್ಟಲ್ಲಿ ಇದ್ರೂ ಬರ್ತಾ ಇರೋವಂಥ ವೈ ವ್ಯಾಲ್ಯೂ ಎ ಸೆಟ್ಟಿಂದ ಹೊರಗಡೆ ಇರೋದ್ರಿಂದಾಗಿ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ವ್ಯಾಲ್ಯೂ. ಯಾಕಂದರೆ ಮುಂದೆ ಯಾವುದೇ ಎಕ್ಸ್ ವ್ಯಾಲ್ಯೂ ಕೊಡಿ, 5 ಇಂದ 14 ತನಕ ಯಾವುದೇ ಕೊಟ್ಟರು ವೈ ವ್ಯಾಲ್ಯೂಗಳು ಎ ಸೆಟ್ಟಿಗೆ ಬರಲ್ಲ, ಅದಕ್ಕೆ ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ ಎ ಆರ್ ಇಸ್ ಈಕ್ವಲ್ ಟು 1, 3, 2, 6, 3, 9, 4, 12 ಬಂತು. ಇದು ರಿಲೇಷನ್ ಆಯಿತು. ಈ ರಿಲೇಷನ್ನೇ ನಾವೀಗ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. ಸರಿ, ಈಗ ಆರ್ ರಿಫ್ಲೆಕ್ಸಿವ್ ಆಗಬೇಕಾದ ಕಂಡೀಷನ್ ಏನು,
ಸೇಮ್ ನಂಬರ್ 2 ಸಲ ಇರಬೇಕು ಅಂದರೆ ನಾನು ನೆನ್ನೆ ಹೇಳಿದೆ ಎ ಕಮ ಎ ಬಿಲಾಂಗ್ಸ್ ಟು ದ ರಿಲೇಷನ್, ಬಟ್ ಎ ಮಸ್ಟ್ ಬಿ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ದ ಗಿವನ್ ಸೆಟ್. ಫಾರ್ ಆಲ್ ಎ ಅಂದರೆ ಫಾರ್ ಆಲ್ ಎಲಿಮೆಂಟ್ಸ್ ಅಂತ. ಹಾಗಾದ್ರೆ ಇಲ್ಲಿರೋ ಎಲಿಮೆಂಟ್ಸ್ ಎ ಸೆಟ್ಟಲ್ಲಿ ಯಾವುದು 1 ಇಂದ 14. ಹಾಗಾದರೆ 1,1 ರಿಲೇಷನಲ್ಲಿ ಇರಬೇಕು, 2,2 ರಿಲೇಷನಲ್ಲಿ ಇರಬೇಕು, ಅದೇ ಥರ ಅಪ್ ಟು 14,14 ರಿಲೇಷನಲ್ಲಿ ಇರಬೇಕು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇದರಲ್ಲಿ ಯಾವುದೂ ಇಲ್ಲ. ಹಾಗಾದ್ರೆ ಏನಂತ ಬರೀಬೋದು? R is not reflexive. R is not reflexive because reason ಏನಂತ ಹೇಳ್ಬೋದು? ನೀವು ಯಾವುದಾದ್ರೂ ಕೊಡಿ, 1,1 ಇಲ್ಲ, 2,2 ಇಲ್ಲ ರಿಲೇಷನ್ನಲ್ಲಿ, ಅಥವಾ 14,14 ಇಲ್ಲ, ಎಲ್ಲದನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ಫೇಲ್ ಆಯಿತು ಅಂದರೆ, ಯಾವುದಾದ್ರು ಒಂದು ಪಾಯಿಂಟಲ್ಲಿ ಫೇಲ್ ಆಯಿತು ಅಂದರೆ ಅದನ್ನು ಹೇಳಿದ್ರೆ ಸಾಕು. ಹಾಗಾದರೆ ಐ ಕ್ಯಾನ್ ಸೇ ದಟ್ 1,1 ಡಸ್ ನಾಟ್ ಬಿಲಾಂಗ್ಸ್ ಟು R. ನೀವು 1,1 ಕೊಡಬೇಕಾದಿಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ. 14,14 ತನಕ ಯಾವುದೇ ವ್ಯಾಲ್ಯೂ ಬೇಕಾದ್ರೂ ಇಲ್ಲಿ ಬರೀಬೋದು, ಡಸ್ ನಾಟ್ ಬಿಲಾಂಗ್ಸ್ ಟು R ಅಂತ. ಇದು R ಅಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದರೆ ಏನು ಹೇಳಿದ್ದೆ? ಇಫ್ ಎಟ್ ಆಲ್ ಎ ಕಮ ಬಿ ಆರ್ ಅಲ್ಲಿ ಇದ್ದರೆ, ಎ ಕಮ ಬಿ ಅನ್ನೋದು ರಿಲೇಷನಲ್ಲಿ ಇದ್ದರೆ ಬಿ ಕಮ ಏನು ರಿಲೇಷನಲ್ಲಿ ಇರಬೇಕು. ಹಾಗಾದರೆ ಇಲ್ಲಿ ನೋಡಿ 1,3 ರಿಲೇಷನ್ನಲ್ಲಿದೆ, ಆದರೆ 3,1 ರಿಲೇಷನ್ ಇಲ್ಲ. ಸೊ ಹಾಗಾದರೆ ಆ ಥರ ಯಾವ್ದು ಬೇಕಾದ್ರೂ ತಗೋಬೋದು. 2,6 ಇದೆ, 6,2 ಇಲ್ಲ, ಯಾವ್ದು ಬೇಕಾದ್ರೂ ತಗೋಬೋದು. ಎಕ್ಸಾಂಪಲ್ನ ಆರ್ ಈಸ್ ನಾಟ್ ಸಿಮೆಟ್ರಿಕ್. ರೀಸನ್ ಏನು ಹೇಳ್ಬೋದು? ಬಿಕಾಸ್ 1,3 ಬಿಲಾಂಗ್ಸ್ ಟು ಆರ್. 1,3 ರಿಲೇಷನಲ್ಲಿ ಇದೆ, ಆದರೆ ಬಟ್ 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ ಮಕ್ಕಳ? ನೆಕ್ಸ್ಟು ಆರ್ ಈಸ್ ಟ್ರಾನ್ಸಿಟಿವ್ ಆಗುತ್ತೆ ಅಥವಾ ಆಗಲ್ಲ? ಟ್ರಾನ್ಸಿಟಿವಿಟಿಗೆ ಏನಂತ ಹೇಳಿದ್ದೆ? ಎ ಕಮ ಬಿ ರಿಲೇಷನ್ ಇರಬೇಕು, ಆ ಸೆಕೆಂಡ್ ಕೋಆರ್ಡಿನೇಟ್ ಬಿಗೆ ಲಿಂಕ್ ಆಗೋದು ಸ್ಟಾರ್ಟಿಂಗಲ್ಲಿ ಬಿ ಕಮ ಸಿ ರಿಲೇಷನ್ ಇರಬೇಕು. ಅದು ಎರಡೂ ಇದ್ದರೆ ಎ ಕಮ ಸಿ ರಿಲೇಷನ್ಗೆ ಬಂದರೆ ಟ್ರಾನ್ಸಿಟಿವ್. ಹಾಗಾದ್ರೆ ಏನು ಮಾಡೋಣ? ಇದರಲ್ಲಿ ನೋಡಿ 1,3 ಇದೆ, ಈ 3 ಇಂದ ಶುರುವಾಗೋದಕ್ಕೆ ಯಾವ್ದಾದ್ರು ಇದೆ, 3,9 ಇದೆ. ಹಾಗಾದ್ರೆ 1,9 ರಿಲೇಷನ್ ಇರಬೇಕು. ಎ ಕಮ ಬಿ, ಬಿ ಕಮ ಸಿ, ಹಾಗಾಗಿ ಎ ಕಮ ಸಿ ಇರಬೇಕು. ಹಾಗಾದ್ರೆ ಆಗುತ್ತಾ ಇದೆಯಾ? 1,3 ಇದೆ, 3,9 ಇದೆ, ಬಟ್ 1,9 ಇಲ್ಲ, ಅದಕ್ಕೆ ಅದು ಟ್ರಾನ್ಸಿಟಿವ್ ಆಗಲ್ಲ. ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ because 1,3 belongs to R, 3,9 belongs to R, but 1,9 does not belongs to R. ಅರ್ಥ ಆಯ್ತಾ ಮಕ್ಕಳ ಈ ಪ್ರಾಬ್ಲಮ್ಮು? ಸೊ ನೋಡಿ, ಇದರಲ್ಲಿ ಏನಾಯಿತು? ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ಕು ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ. ಈ ಪ್ರಾಬ್ಲಮ್ಮಲ್ಲಿ ಮೂರಲ್ಲಿ ಯಾವುದೂ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅರ್ಥ ಆಗ್ತಿದೆಯಾ? ಒಂದು ವೇಳೆ ಈ ಪ್ರಾಬ್ಲಮ್ ಅನ್ನು ಏನಾದ್ರು ಕೊಟ್ಬಿಟ್ಟು ಚೆಕ್ ವೆದರ್ ದ ಗಿವನ್ ರಿಲೇಷನ್ ಈಸ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳ್ತಾನೆ. ಈಕ್ವಲೆನ್ಸ್ ರಿಲೇಷನ್ ಆರ್ ನಾಟ್ ಅಂತ ಹೇಳಿದ್ರೆ ನೀವು ಯಾವುದಾದ್ರು ಒಂದಾಗಲಿಲ್ಲ ಅಂದರೆ ಈಕ್ವಲೆನ್ಸ್ ಆಗಲ್ಲ. ದೇರ್ ಫಾರ್ ಆರ್ ಇಸ್ ನಾಟ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಬರೀಬಹುದು. ಬಟ್ ಇಲ್ಲಿ ಕೇಳಿರೋದು ಜಸ್ಟ್ ಡಿಟರ್ಮೈನ್ ವೆದರ್ ದೇ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಅದಕ್ಕೆ ಅದಲ್ಲ ಆಗುತ್ತೆ ಅನ್ನೋದನ್ನು ಹೇಳಿದ್ದೀವಿ. ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದನ್ನು ವೆರಿಫೈ ಮಾಡಿಬಿಟ್ಟು ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೇಮ್ ಡಿಟರ್ಮೈನ್ ದ ಗಿವನ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅನ್ನೋದನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನಪ್ಪ ಹೇಳ್ತಾನೆ ಅಂದರೆ, ಈ ಎ ಸೆಟ್ಟನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ. 1 2 3 4 5 6 ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ದಾನೆ? ಎ ಸೆಟ್ಟನ್ನು 1 2 3 4 5 6 6 ಎಲಿಮೆಂಟ್ಸ್ ತೊಗೊಂಡಿದ್ದಾನೆ ಈ ಪ್ರಾಬ್ಲಮ್ಮಲ್ಲಿ. ನೆಕ್ಸ್ಟ್ ಏನು ಮಾಡ್ತಾನೆ? ರಿಲೇಷನನ್ನು ಡಿಫೈನ್ ಮಾಡ್ತಾನೆ. ಎಕ್ಸ್ ಕಮ ವೈ ರಿಲೇಷನ್ ಸಚ್ ದಟ್ y is divisible by x. y is divisible by x. ಸೊ ನೋಡಿ, ಇದೇನಾಗ್ತಾ ಇದೆ? ಈ ಪ್ರಾಬ್ಲಮ್ ಅಲ್ಲಿ ಬೇರೆ ಕಂಡೀಷನ್ ಕೊಟ್ಟಿದ್ದಾನೆ ರಿಲೇಷನ್ ಬರಬೇಕಾದ್ರೆ. ಏನು ಕಂಡೀಷನ್ನು? y is divisible by x.
ಹಾಗಾದ್ರೆ ಯಾವ್ಯಾವ್ದು ರಿಲೇಷನ್ ಬರುತ್ತೆ ನೋಡ್ತಾ ಹೋಗ್ಬೇಕಾದ್ರೆ ಎ ಕ್ರಾಸ್ ಎ ಅಂದ್ರೆ ಆ ಒಂದು ಸೆಟ್ಟಿನ ಎಲಿಮೆಂಟ್ಸ್ ಆ ಒಂದು ಸೆಟ್ ಎಲಿಮೆಂಟ್ಸ್ ಜೊತೆನೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗುತ್ತೆ. ಹಾಗಾದ್ರೆ 1 ಜೊತೆ 1, 1 ಜೊತೆ 2, 1 ಇಂದ 6, 2 ಇಂದ 1, 2 ಇಂದ 2, 2 ಇಂದ 6, ಅದೇ ತರ 6 ಇಂದ 1, 6 ಇಂದ 2, 6 ಇಂದ 6 ತನಕ ಬರುತ್ತೆ. ಸೊ ಇದನ್ನ ನೋಡ್ತಾ ಹೋದಾಗ ಕಂಡೀಷನ್ ನ ಓದಿದ್ರೆ y is divisible by x. ಅರ್ಥ ಏನು? y x ಇಂದ ಡಿವೈಡ್ ಆಗುತ್ತೆ. y x ಇಂದ ಡಿವೈಡ್ ಆಗುತ್ತೆ. ಅಥವಾ ನಾವೇನು ಹೇಳ್ಬೋದು, x y ನ ಡಿವೈಡ್ ಮಾಡುತ್ತೆ. x ಡಿವೈಡ್ಸ್ y ಅಂತ ಅರ್ಥ ಮಾಡ್ಕೋಬಹುದು. x y ನ ಡಿವೈಡ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ತಗೊಂಡ್ರೆ 1 ಅನ್ನ ಡಿವೈಡ್ ಮಾಡುತ್ತೆ. ಸೊ 1 ರಿಲೇಷನ್ ಅಲ್ಲಿ ಇದೆ. ನೆಕ್ಸ್ಟ್ 1 2 ನ ಡಿವೈಡ್ ಮಾಡುತ್ತೆ. 1 3 ನ ಡಿವೈಡ್ ಮಾಡುತ್ತೆ. 1 4 ನ ಡಿವೈಡ್ ಮಾಡುತ್ತೆ. 1 5 ನ ಡಿವೈಡ್ ಮಾಡುತ್ತೆ. 1 6 ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ 2 ಬರೋಣ. 2 1 ನ ಡಿವೈಡ್ ಮಾಡುತ್ತಾ? 2 1 ನ ಡಿವೈಡ್ ಮಾಡಲ್ಲ. 2 2 ನ ಡಿವೈಡ್ ಮಾಡುತ್ತೆ. 2 3 ನ ಡಿವೈಡ್ ಮಾಡಲ್ಲ. 2 4 ನ ಡಿವೈಡ್ ಮಾಡುತ್ತೆ. 5 ನ ಮಾಡಲ್ಲ. 6 ನ ಮಾಡುತ್ತೆ. ನೆಕ್ಸ್ಟ್ 3 ಇಂದ 3 1 ನ ಡಿವೈಡ್ ಮಾಡಲ್ಲ. 2 ನ ಡಿವೈಡ್ ಮಾಡಲ್ಲ. 3 ನ ಡಿವೈಡ್ ಮಾಡುತ್ತೆ. ಸೊ 3 ಕ್ಯಾನ್ ಡಿವೈಡ್ 3. 4 ನ ಮಾಡೋಕ್ಕಾಗಲ್ಲ. 5 ನ ಮಾಡೋಕ್ಕಾಗಲ್ಲ. 6 ನ ಮಾಡುತ್ತೆ. 3 6 ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ 4 ಗೆ ಬಂದರೆ 4 ಯಾವುದನ್ನು ಮಾಡಲ್ಲ. 4 ಮಾತ್ರ ಡಿವೈಡ್ ಮಾಡುತ್ತೆ. ಸೊ 4 ನ ಡಿವೈಡ್ ಮಾಡ್ತಾ ಇದೆ. 5 ನ ಮಾತ್ರ ಡಿವೈಡ್ ಮಾಡುತ್ತೆ. 6 ನ ಮಾತ್ರ ಡಿವೈಡ್ ಮಾಡುತ್ತೆ. ಸೊ ಇದು ನಿಮ್ಮ ರಿಲೇಷನ್. ಈ ರಿಲೇಷನ್ನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಹಾಗೆ ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ ಅನ್ನೋದು ಚೆಕ್ ಮಾಡ್ತಾ ಹೋಗೋಣ. ಸೊ ನೋಡಿ, ರಿಫ್ಲೆಕ್ಸಿವ್ ಏನು ಹೇಳುತ್ತೆ? ಎ ಸೆಟ್ ಅಲ್ಲಿರೋ ಪ್ರತಿ ಎಲಿಮೆಂಟು ಅದ್ರ ಜೊತೆ ರಿಫ್ಲೆಕ್ಸಿವ್ ಆಗಿ ಇಮೇಜ್ ಆಗಿರಬೇಕು. ಸೊ ನೋಡೋಣ, 1 2 3 4 5 6 6 ಎಲಿಮೆಂಟ್ಸ್ ಇದೆ. 6 ಎಲಿಮೆಂಟು ಎ ರಿಲೇಷನ್ ಅಲ್ಲಿ ಇರ್ಬೇಕು ತರ. 1 ರಿಲೇಷನ್ ಅಲ್ಲಿ ಇದೆ. 2 2 ಇದೆ. 3 3 ಇದೆ. 4 4 ಇದೆ. 5 5 ಇದೆ. 6 6 ಇದೆ. ಎಲ್ಲದೂ ಇದೆ. ಯಾವ್ದಾದ್ರು ಒಂದಿಲ್ಲ ಅಂದಿದ್ರು ರಿಫ್ಲೆಕ್ಸಿವ್ ಆಗ್ತಿರ್ಲಿಲ್ಲ. ಎಲ್ಲ ಇರೋದ್ರಿಂದ ನಾನು ಏನಂತ ಬರೀಬಹುದು? ಆರ್ ಈಸ್ ರಿಫ್ಲೆಕ್ಸಿವ್. ಕಾರಣ ಏನಂತ ಬರೀಬಹುದು? ಬಿಕಾಸ್. ನೀವು ಎರಡು ರೀತಿ ಕಾರಣಗಳ ಬರೀಬಹುದು. ಬಿಕಾಸ್ ಇಲ್ಲ 1 1 2 2 3 3 4 4 5 5 6 6 ಬಿಲಾಂಗ್ಸ್ ಟು ಆರ್ ಅಂತ ಬೇಕಾದರೂ ಬರೀಬಹುದು. ಅಥವಾ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಸೆಟ್ ಅಂತ ಇಲ್ಲಿ ರೀಸನ್ ನ ಕೊಡ್ಬೋದು. ನೀವು ಎರಡು ರೀತಿ ಬೇಕಾದ್ರೂ ರೀಸನ್ಸ್ ನ ಕೊಡ್ಬೋದು. ಅಂದ್ರೆ ಇಲ್ಲಿರೋ ಯಾವ ಎಲಿಮೆಂಟ್ ಬೇಕು ಅದೆಲ್ಲದು ಬಿಲಾಂಗ್ಸ್ ಟು ಆರ್ ಅಂತಾರು ಬರೀರಿ. ಅಥವಾ ಇನ್ ಜನರಲ್ ಎ ಅಂದ್ರೆ ಜನರಲ್ ಆಗಿ ಎಲ್ಲ ಬಂದ್ಬಿಡ್ತು ಬಿಲಾಂಗ್ಸ್ ಟು ರಿಲೇಷನ್. ಯಾವ ಎಗಳು ಯಾವ್ಯಾವ ಎ ಸೆಟ್ ಅಲ್ಲಿ ಇದೆಯೋ, ಎ ಸೆಟ್ ಅಲ್ಲಿ ಎಲ್ಲ ಇಲ್ಲಿ ಎಗಳಿದೆ, ಅದರದ್ದು ರಿಲೇಷನ್ಗಳು ಬಂತು ಅಂತ ಹೇಳಿದಾನೆ. ಸರಿ, ಯಾವ ತರ ಬೇಕಾದ್ರೂ ಬರೀ ತಪ್ಪಿಲ್ಲ. ನೆಕ್ಸ್ಟ್ ಆರ್ ಸಿಮೆಟ್ರಿಕ್ ನೋಡಬೇಕು. ಸಿಮೆಟ್ರಿಕ್ ನೋಡೋದಾದ್ರೆ ಯಾವ್ದಾದ್ರು ಒಂದಲ್ಲಿ ಸ್ಯಾಟಿಸ್ಫೈ ಆದ ತಕ್ಷಣ ಎಲ್ಲ ಆಗಲ್ಲ, ಎಲ್ಲದ್ರಲ್ಲೂ ಸ್ಯಾಟಿಸ್ಫೈ ಆಗಬೇಕು. ನೋಡಿ, ಎಕ್ಸಾಂಪಲ್ಗೆ ಈಗ 1 2 ರಿಲೇಷನ್ ಅಲ್ಲಿ ಇದೆ. ಹಾಗಾದ್ರೆ ಉಲ್ಟಾ ಸಿಮೆಟ್ರಿಕ್ ಆಗ್ಬೇಕಾದ್ರೆ 2 1 ರಿಲೇಷನ್ ಇದೆಯಾ? ಇಲ್ಲ. ಹಾಗಾದ್ರೆ ಅದಾಗ್ತಿಲ್ಲ. ಒಂದಾಗ್ಲಿಲ್ಲ ಅಂದ್ರೆ ಸಿಮೆಟ್ರಿಕ್ ಆಗಲ್ಲ. ಹಾಗಾದ್ರೆ ಆರ್ ಈಸ್ not symmetric because 1 2 ರಿಲೇಷನ್ ಅಲ್ಲಿ ಇದೆ, ಬಟ್ 2 1 ರಿಲೇಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ 6 ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ? ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ ಚೆಕ್ ಮಾಡೋಣ. 1 2 ರಿಲೇಷನ್ ಅಲ್ಲಿ 2 ಇಂದ ಶುರುವಾಗೋದು ಯಾವ್ದಾದ್ರು ತಗೊಳ್ಳಿ. 2 2 ಆಗ 2 4 ತಗೊಳ್ಳೋಣ. 1 2 ರಿಲೇಷನ್ ಅಲ್ಲಿದೆ. 2 4 ರಿಲೇಷನ್ ಅಲ್ಲಿದೆ. ಹಾಗಾದ್ರೆ 1 4 ರಿಲೇಷನ್ ಬರಬೇಕು. ಎ ಬಿ ಇದೆ, ಬಿ ಸಿ ಇದೆ. ಹಾಗಾದ್ರೆ ಎ ಸಿ ಬರಬೇಕು. 1 4 ರಿಲೇಷನ್ ಅಲ್ಲಿದೆ. ಅಂದ್ರೆ ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡುತ್ತೆ. ಅದೇ ತರ ಇರೋದು. ಆ ಇನ್ನೊಂದು ನಂಬರ್ನ ಡಿವೈಡ್ ಮಾಡುತ್ತೆ ಅಂದ್ರೆ ಮೊದಲನೇ ನಂಬರ್ ಆ ಕೊನೆಯ ನಂಬರ್ನ ಡಿವೈಡ್ ಮಾಡಲೇಬೇಕು. ಇಫ್ ಎ ಡಿವೈಡ್ಸ್ ಬಿ and B divides C, then A must divide C. ಸೊ ಆ ರೀತಿ ಇರೋದ್ರಿಂದ ಟ್ರಾನ್ಸಿಟಿವಿಟಿ ಆಗೇ ಆಗುತ್ತೆ ಇಂಥ ಕೇಸಲ್ಲಿ. ಸೊ ಆರ್ ಈಸ್ ಟ್ರಾನ್ಸಿಟಿವ್.
ಕಾರಣ ಏನಂತ ಹೇಳ್ಬೋದು, ಬಿಕಾಸ್ ಜನರಲ್ ಕೇಸಲ್ಲಿ ಬಂದ್ಬಿಡೋಣ. ಇದರಲ್ಲಿ ಎ ಕಮ ಬಿ ಆರ್ ಅಲ್ಲಿ ಇರುತ್ತೆ, ಬಿ ಕಮ ಸಿನೂ ಆರ್ ಅಲ್ಲಿ ಇದೆ. ಇಂಪ್ಲೈಸ್ ಏನ್ ಇಂಪ್ಲೈ ಮಾಡ್ತಾ ಇದೆ, ಎ ಕಮ ಸಿನೂ ಸಹ ಆರ್ ಅಲ್ಲಿ ಇದೆ. ಬಟ್ ಈ ಎ ಬಿ ಸಿ ಎಲ್ಲ ಯಾವ್ದ್ರಲ್ಲಿ ಇರಬೇಕು, ಎಲ್ಲ ಎಲಿಮೆಂಟ್ಸ್ ಎ ಸೆಟ್ ಅಲ್ಲಿ ಇರಬೇಕು. ಯಾವುದೇ ನಂಬರ್ಗಳು ತಗೊಳ್ಳಿ, ಎ ಬಿ ಸಿ ಯಾವುದೇ ನಂಬರ್ಗಳಾಗಲಿ, ಬಟ್ ಆ ಎಲ್ಲ ನಂಬರ್ಗಳು ಎಲ್ಲಿ ಇರಬೇಕು, ಎ ಸೆಟ್ ಅಲ್ಲಿ ಇರಬೇಕು. ಅದಕ್ಕೆ ಹೇಳಿರೋದು ಇಫ್ ಎ ಕಮ ಬಿ ಆರ್ ಅಲ್ಲಿ ಇದೆ, ಎ ಬಿ ಕಮ ಸಿನೂ ಆರ್ ಅಲ್ಲಿ ಇದೆ, ಇಟ್ ಇಂಪ್ಲೈಸ್, ಅದು ಇಂಪ್ಲೈ ಮಾಡ್ತಾ ಇದೆ ಏನಾಗಿ, ಎ ಕಮ ಸಿ ರಿಲೇಷನ್ ಅಲ್ಲಿ ಇದೆ. ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ಎ. ಇದನ್ನ ಜನರಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಪ್ರತಿಯೊಂದನ್ನು ನಾವು ಎಕ್ಸಾಂಪಲ್ ಕೊಡಕ್ಕಾಗಲ್ಲ. ಎಕ್ಸಾಂಪಲ್ 1,2 ಆಗಲೇ ಹೇಳಿದೆ, 1,2 ರಿಲೇಷನ್ ಇದೆ, 2,4 ರಿಲೇಷನ್ ಇದೆ, 1,4 ಇದೆ. ಬೇಡ, ಇನ್ನೊಂದು ತಗೊಳ್ಳೋದಾರೆ 1,2 ಇದೆ, 2,6 ಇದೆ, 1,6 ಇದೆ. ಸರಿ, 1,3 ಇದೆ, 3,3 ಇದೆ, ಮತ್ತೆ 1,3 ಇದೆ, 1,3 ಇದೆ, 3,6 ಇದೆ, 1,6 ಇದೆ. ಈ ತರ ಎಲ್ಲದನ್ನೇ ಎಕ್ಸಾಂಪಲ್ಸ್ ಕೊಡಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಜನರಲ್ ಆಗುತ್ತೆ ಅನ್ಬೇಕಾದ್ರೆ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೇಳ್ಬಿಡ್ತೀವಿ, ಇಟ್ ಹ್ಯಾಪನ್ಸ್ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾನೆ, ರಿಲೇಷನ್ ಅನ್ನ ಚೇಂಜ್ ಮಾಡ್ತಾನೆ, ಸೆಟ್ ಅನ್ನ ಅದೇ ಇಟ್ಕೋತಾನೆ. ಏನ್ ಮಾಡ್ತಾನೆ, ರಿಲೇಷನ್ ಅನ್ನ ಎ ಕಮ ಬಿ ಅಂತ ತಗೋತಾನೆ, ಎಕ್ಸ್ ಕಮ ವೈ ಬದಲಿಗೆ ಎ ಕಮ ಬಿ ತಗೋತಾನೆ, ಅದೇನು ತಪ್ಪೇನಿಲ್ಲ. ಏನ್ ಮಾಡ್ದ, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಹೇಳಿದ. ಬಿನ ಏನಂತ ಕೊಟ್ಕೊಂಡ, ಎ ಪ್ಲಸ್ 1 ಅಂತ ಹೇಳಿದ, ಅಷ್ಟೇನೆ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟ್ ಆರ್ ಇಸ್ ಈಕ್ವಲ್ ಟು ಕಂಡೀಷನ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಹಾಗಾದ್ರೆ ಯಾವ್ದಕ್ಕೆ ಬೆಲೆ ಕೊಡಬೇಕು, ಎಗೆ ಬೆಲೆ ಕೊಟ್ಟರೆ ಬಿ ಬೆಲೆ ಸಿಗುತ್ತೆ. ಸರಿ, ಎಗೆ ಬೆಲೆ ಕೊಡೋದಾದ್ರೆ ಸ್ಟಾರ್ಟಿಂಗ್ ಬೆಲೆ 1 ಕೊಡ್ತೀನಿ. ಎಗೆ 1 ಕೊಡೋಕೆ ಸ್ಟಾರ್ಟಿಂಗ್ ಎಗೆ ಕೊಡೋದ್ರೆ ಎ ಇಲ್ಲಿರುತ್ತೆ, ಬಿ ಇಲ್ಲಿರುತ್ತೆ, ಮೊದಲು 1 ಬರುತ್ತೆ. 1 ಕೊಟ್ಟರೆ 1 + 1 2 ಆಯಿತು, ಬಿ ವ್ಯಾಲ್ಯೂ. 2 ಕೊಟ್ಟರೆ 3 ಬರುತ್ತೆ, 2 + 1 ಬಿಕಮ್ 3. 3 ಕೊಟ್ಟರೆ 4, 4 ಕೊಟ್ಟರೆ 5, 5 ಕೊಟ್ಟರೆ 6, 6 ಕೊಟ್ಟರೆ 6 ಕೊಡ್ಬೋದು, ಬಿಕಾಸ್ ಎಗೆ 6 ಕೊಡೋದು 6 ಸೆಟ್ಟಲ್ಲಿದೆ. ಬಟ್ ಬರೋ ಆನ್ಸರ್ ಏನಾಗಿರುತ್ತೆ, 7. ಬಟ್ 7 ಇವನ್ ಅದು ಇಲ್ಲಿರಬೇಕಾಗಿತ್ತು, ಆದ್ರೆ ಇದೆಯಾ, ಇಲ್ಲ. ಹಾಗಾದ್ರೆ ಐ ಕಾಂಟ್ ಗಿವ್ 6 ಆ್ಯಂಡ್ ಐ ಕಾಂಟ್ ಗೆಟ್ 7. 6 ಕೊಟ್ಟರು 7 ಬರ್ತಿರೋದ್ರಿಂದ ಅದು ವ್ಯಾಲಿಡ್ ಆಗಲ್ಲ, ಅದಕ್ಕೆ ಅದನ್ನು ತೊಗೊಳಕ್ಕಾಗಲ್ಲ. ಇಲ್ಲಿ ಈಗ ರಿಫ್ಲೆಕ್ಸಿವ್ ಆಗುತ್ತಾ ಹೇಳಿ ನೋಡೋಣ, ರಿಫ್ಲೆಕ್ಸಿವ್ ಆಗುತ್ತಾ, ಆಗಲ್ಲ. ರೀಸನ್ ಯಾವುದಾದ್ರೂ ಕೊಡಿ, 1,1 ಇಂದ 6,6 ತನಕ ಯಾವುದೂ ಇಲ್ಲ ಅಲ್ಲಿ. ಹಾಗಾದ್ರೆ ಯಾವುದನ್ನಾರು ಒಂದೊಂದು ರೀಸನ್ ಕೊಡ್ಬೋದು. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಬಿಕಾಸ್ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾವ್ದಾದ್ರು ಒಂದನ್ನ ಎಕ್ಸಾಂಪಲ್ ಕೊಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಆರ್ ಈಸ್ ಸಿಮೆಟ್ರಿಕ್ ಆಗಬೇಕಾದ್ರೆ ಯಾವ್ದಾದ್ರು ಒಂದಿದ್ರೆ ಅದ್ರ ಉಲ್ಟಾ ಇರಬೇಕು. ನೋಡಿ 1,2 ಇದೆ, ಬಟ್ 2,1 ಇಲ್ಲ. ಆರ್ ಈಸ್ not symmetric because 1,2 belongs to R but 2,1 does not belongs to R. Next, transitivity. Transitivity ಚೆಕ್ ಮಾಡಿದ್ರೆ 1,2 ರಿಲೇಷನ್ ಅಲ್ಲಿ ಇದೆ, ಅದು ಸ್ಟಾರ್ಟಿಂಗ್ ಪಾಯಿಂಟ್ 2,3 ರಿಲೇಷನ್ ಅಲ್ಲಿ ಇದೆ, ಆದ್ರೆ 1,3 ಅನ್ನೋದು ರಿಲೇಷನ್ ಅಲ್ಲಿ ಇಲ್ಲ. ಸೊ R is not ಟ್ರಾನ್ಸಿಟಿವ್. ಆರು ಟ್ರಾನ್ಸಿಟಿವ್ ಅಲ್ಲ, ಬಿಕಾಸ್ 1,2 ರಿಲೇಷನ್ ಅಲ್ಲಿ ಇದೆ, 2,3 ರಿಲೇಷನ್ ಅಲ್ಲಿ ಇದೆ, ಬಟ್ 1,3 ರಿಲೇಷನ್ ಅಲ್ಲಿ ಇಲ್ಲ. 1,2 ರಿಲೇಷನ್ ಅಲ್ಲಿ ಇದೆ, 2,3 ರಿಲೇಷನ್ ಅಲ್ಲಿ ಇದೆ, ಆದ್ರೆ 1,3 ಅನ್ನೋದು ರಿಲೇಷನ್ ಅಲ್ಲಿ ಇಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಅಲ್ಲಿ ಏನಾಯ್ತು, ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ. ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ್ದು ಬೇರೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಥ್ಯಾಂಕ್ ಯು.